ಮರಂದೋಡ ಯವಕಪಾಡಿ ಗೌಡ ಸಮಾಜ ಮತ್ತು ರಿಕ್ರಿಯೇಷನ್ ಕ್ಲಬ್ ವತಿಯಿಂದ ಕಕ್ಕಬ್ಬೆಯ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾದ ಚಾರಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಕ್ಕಬ್ಬೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ 40 ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರನ್ನು ಒಳಗೊಂಡ ತಂಡವನ್ನು ಪ್ರಸಿದ್ಧ ಪ್ರವಾಸಿ ತಾಣವಾದ ಚೇಲಾವರ ಜಲಪಾತ, ಕಬ್ಬೆ ಬೆಟ್ಟದ ವ್ಯೂ ಪಾಯಿಂಟ್ ಹಾಗೂ ಮರಂದೋಡ ಬೆಟ್ಟದ ವ್ಯೂ ಪಾಯಿಂಟ್ಗಳನ್ನು ವೀಕ್ಷಿಸಲು ಸಂಘಟಕರು ವಿದ್ಯಾರ್ಥಿಗಳನ್ನು ಜೀಪ್ಗಳಲ್ಲಿ ಕರೆದೊಯ್ದು ಬೆಟ್ಟಕ್ಕೆ ತೆರಳಲು ಅನುವು ಮಾಡಿಕೊಟ್ಟರು. ಜೀಪ್ಗಳಲ್ಲಿ ತೆರಳಿದ ವಿದ್ಯಾರ್ಥಿಗಳು ಪ್ರಕೃತಿಯ ಸೌಂದರ್ಯ ಸವಿದು ಸಂಭ್ರಮಿಸಿದರು. ಬಳಿಕ ಕಾಲ್ನಡಿಗೆಯಲ್ಲಿಯೇ ಬಹಳ ಉತ್ಸಾಹದಿಂದ ಬೆಟ್ಟವನ್ನು ಏರಿದ ವಿದ್ಯಾರ್ಥಿಗಳು ಚಾರಣದ ಅನುಭವ ಹಂಚಿಕೊಂಡರು. ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸಿಬ್ಬಂದಿಗಳಿಗೆ ಕೆರೆತಟ್ಟುವಿನಲ್ಲಿರುವ ವೈಲ್ಡ್ ಲೈಫ್ ಹೋಮ್ ಸ್ಟೇಯಲ್ಲಿ ಆಟೋಟ ಸ್ಪರ್ಧೆ ಆಯೋಜಿಸಲಾಗಿತ್ತು. ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸಂಘಟನೆಯ ವತಿಯಿಂದ ಬಹುಮಾನ ವಿತರಿಸಲಾಯಿತು. ಚಾರಣದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಸಂಘಟಕರು ಹೋಮ್ ಸ್ಟೇಯಲ್ಲಿ ಮಾಡಿದರು. ಚಾರಣದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಗೌಡ ಸಮಾಜ ಹಾಗೂ ಗೌಡ ರಿಕ್ರಿಯೇಷನ್ ಕ್ಲಬ್ ವತಿಯಿಂದ ನೋಟ್ ಪುಸ್ತಕ, ಲೇಖನಿ ಸಾಮಗ್ರಿಗಳಾದ ಪೆನ್, ಪೆನ್ಸಿಲ್ಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಕಕ್ಕಬ್ಬೆ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ಮಾಲತಿ ಮಾತನಾಡಿ, ಮರಂದೋಡ ಯುವಕಪಾಡಿ ಗೌಡ ಸಮಾಜದ ಪದಾಧಿಕಾರಿಗಳು ಅತ್ಯಂತ ಕಾಳಜಿ ವಹಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಕಬ್ಬೆ ಬೆಟ್ಟ, ಚೇಲಾವರ ಫಾಲ್ಸ್ಗಳಿಗೆ ಚಾರಣದ ವ್ಯವಸ್ಥೆ ಕಲ್ಪಿಸಿ ಕರೆದೊಯ್ಯುವ ಮೂಲಕ ಮಕ್ಕಳಿಗೆ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಮಕ್ಕಳಿಗೆ ಆಟೋಟ ಸ್ಪರ್ಧೆ ಹಾಗೂ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸಿದಲ್ಲದೆ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಪ್ರೋತ್ಸಾಹ ನೀಡಿದ್ದಾರೆ. ಇವರ ಇಂತಹ ಸಮಾಜಮುಖಿ ಕಾರ್ಯಗಳು ಇದೇ ರೀತಿ ಮುಂದುವರಿಯಲಿ ಎಂದು ಶಾಲೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿದರು. ಕಾಳಜಿ ವಹಿಸಿ ನಮ್ಮ ಮಕ್ಕಳನ್ನ ನೋಡಿಕೊಂಡು ಪ್ರಕೃತಿ ಸೌಂದರ್ಯನ ಸವಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಮಕ್ಕಳಿಗೆ ಸಂತೋಷ ಆಗೋ ರೀತಿಯಲ್ಲಿ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿ ಮಕ್ಕಳಿಗೋಸ್ಕರ ಲೇಖನ ಸಾಮಗ್ರಿಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಹಾಗೆ ಮಧ್ಯಾಹ್ನದ ಒಂದು ಉತ್ತಮ ರೀತಿಯ ಊಟವನ್ನು ನಮಗೆ ನೀಡಿದ್ದಾರೆ. ಮಕ್ಕಳಿಗೂ ಸಹ ಸಿಹಿ ಊಟವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆ, ಇಂತಹ ಸರ್ಕಾರಿ ಶಾಲೆಗಳಿಗೆ ಉತ್ತಮ ಸಹಕಾರವನ್ನು ನೀಡ್ತಾ ಮಕ್ಕಳ ಕಲಿಕೆಗೆ, ಅವರ ಸಂತಸಕ್ಕೆ ಯಾವಾಗಲೂ ಪ್ರೋತ್ಸಾಹ ನೀಡ್ತಾ ಇರಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಚಾರಣದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿ ರಾಜೇಶ್ ಮಾತನಾಡಿ, ಮರಂದೋಡ ಯವಕಪಾಡಿ ಗೌಡ ಸಮಾಜದ ವತಿಯಿಂದ ಆಯೋಜಿಸಲಾದ ಟ್ರಕ್ಕಿಂಗ್ ಕಾರ್ಯಕ್ರಮದಲ್ಲಿ ನಾವು ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದೇವೆ. ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಹಾಡುಗಳನ್ನು ಹಾಡಿ ಸಂತೋಷ ಪಟ್ಟಿದ್ದೇವೆ. ಅಲ್ಲದೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯ ಜೊತೆಗೆ ಲೇಖನಗಳನ್ನು ನೀಡಿದ್ದು ಬಹಳ ಸಂತೋಷ ಉಂಟು ಮಾಡಿದೆ ಎಂದರು. ತುಂಬಾ ಖುಷಿ ಆಯಿತು, ಚೆನ್ನಾಗಿತ್ತು. ನಮಗೆ ಮಧ್ಯಾಹ್ನದಲ್ಲಿ ಊಟ ಕೊಟ್ಟರು, ಆಟ ಆಡಿಸಿದರು. ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ಇವಾಗ ನಮಗೆ ಪುಸ್ತಕ ಮತ್ತು ಪೆನ್ಸಿಲ್ಗಳನ್ನು ವಿತರಿಸುತ್ತಿದ್ದಾರೆ. ಗೌಡ ಸಮಾಜದ ನಿರ್ದೇಶಕ ರ್ಯಾಲಿ ಗಣಪತಿ ಮಾತನಾಡಿ, ಪ್ರತಿಷ್ಠಿತ ಖಾಸಗಿ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳು ಹಣವನ್ನು ಪಾವತಿಸಿ ಟ್ರಕ್ಕಿಂಗ್ಗಳಿಗೆ ತೆರಳಿ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸುತ್ತಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿರುವ ಮಕ್ಕಳಿಗೆ ಈ ತರಹದ ಚಾರಣಕ್ಕೆ ಯಾವುದೇ ವ್ಯವಸ್ಥೆಗಳಿರುವುದಿಲ್ಲ. ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಚಾರಣಕ್ಕೆ ತೆರಳಿ ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಿಸಿ ಆನಂದಿಸಬೇಕೆಂಬ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಮುಂದೆಯೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಚಾರಣಕ್ಕೆ ವ್ಯವಸ್ಥೆ ಕಲ್ಪಿಸಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಲು ಶ್ರಮ ವಹಿಸಲಾಗುವುದು ಎಂದರು. ನಾವು ಅವ್ರನ್ನ ಇವತ್ತು ಕರ್ಕೊಂಡು ಬಂದಿದ್ದೀವಿ. ನಮ್ಮ ಜೊತೆ ಮರಂದೋಡ ಯವಕಪಾಡಿ ಗೌಡ ಸಮಾಜದ ಹಾಲಿನ ಕಾರ್ಯದರ್ಶಿಯಾದಂಥ ಚಂಡೀರ್ ರೋಷನ್ ಅವರು ಕೂಡ ಇದ್ದರು. ಮುಖಂಡರ ದಿಲೀಪ್ನವರು, ರಿಕ್ರಿಯೇಷನ್ ಕ್ಲಬ್ನ ಡೈರೆಕ್ಟರ್ ಆದಂಥ ಮುಖಂಡರ ದಿಲೀಪ್ನವರು ಇದ್ದಾರೆ. ಬಾರಿಕೆರ ಪ್ರವೀಣ್ನವರು ಇದ್ದಾರೆ. ನಮಗೆ ಹಾಗೂ ನಮ್ಮ ಬಾರಿಕೆರ ಜೀವಿತ ಕೂಡ ನಮ್ಮ ಜೊತೆ ಸಾಥ್ ನೀಡಿದ್ದಾರೆ. ಏನಂದರೆ ಈಗ ಈ ಪ್ರತಿಷ್ಠಿತ ಸ್ಕೂಲ್ಗಳಲ್ಲಿ ಈ ಥರ ಚಾರಣ ಮತ್ತು ಟ್ರಕ್ಕಿಂಗ್ ಅಥವಾ ಅಡ್ವೆಂಚರ್ಗಳಿಗೆ ನಾವು ದುಡ್ಡು ಕೊಟ್ಟು ಹೋಗಬೇಕು. ಅವರಿಗೆ ಮಾತ್ರ ಆಗೋದು. ಪ್ರತಿಷ್ಠಿತ ಸ್ಕೂಲಲ್ಲಿ ಯಾರು ಓದ್ತಾರೆ ಅಂಥ ಮಕ್ಕಳಿಗೆ ಮಾತ್ರ ಆಗ್ತಾ ಇದೆ. ಈ ಥರ ಮಕ್ಕಳಿಗೆ ಇಂಥ ನೋಡುವ ಅವಕಾಶವನ್ನು ನಾವು ನಮ್ಮ ಸಮಾಜದ ವತಿಯಿಂದ, ಕ್ಲಬ್ಬಿನ ವತಿಯಿಂದ ಈ ವರ್ಷ ಮಾಡಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ನಾವು ಇದೇ ರೀತಿ ಸಮಾಜಮುಖಿ ಕಾರ್ಯಗಳನ್ನು ನಡೆಸ್ತಾ ಇರ್ತೀವಿ. ಥ್ಯಾಂಕ್ ಯು.
ಈ ಸಂದರ್ಭದಲ್ಲಿ ಗೌಡ ಸಮಾಜದ ಅಧ್ಯಕ್ಷ ಎಂಕೆ ಪೊನ್ನಪ್ಪ ದಂಪತಿ, ಗೌರವ ಕಾರ್ಯದರ್ಶಿ ಚಂಡೀರ ರೋಷನ್, ಬಾರಿಕೆ ಗಿರೀಶ್ ದಂಪತಿಗಳು, ಪ್ರವೀಣ್ ಗೌಡ, ಐಐಟಿರ ಸುಗುಣ, ಮುಕ್ಕಾಟಿ ಚಿನ್ನಪ್ಪ, ಚಿದಾನಂದ ಗೌಡ, ಮರಂದೋಡ ರಿಕ್ರಿಯೇಷನ್ ಕ್ಲಬ್ನ ಮುಕ್ಕಾಟಿ ದಿಲೀಪ್ ಗೌಡ, ದೇವಯ್ಯ, ಅಜಿತ್ ಗೌಡ, ರಮೇಶ್, ಮುಕ್ಕಾಟಿ ನವೀನ್, ಮಂಜು ಗೌಡ, ಬಾರಿಕೆ ಸಂಜಿತ್ ಗೌಡ, ಜೀವಿತ್, ಡಿಂಕಲ್, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಕಾರ್ಯಪ್ಪ, ಶಿಕ್ಷಕಿಯರಾದ ಎಲ್ಸಿ, ಸಜೀನಾ, ಗ್ರಾಮ ಪಂಚಾಯಿತಿ ಸದಸ್ಯೆ ಇಂದಿರಾ, ಶಾಲೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು.